ಗಣರಾಜ್ಯೋತ್ಸವದ ಧ್ವಜಾರೋಹಣ ವೇಳೆ ಗಾಳಿಯಲ್ಲಿ ಗುಂಡು ಹರಿಸಿದ್ದು ಮಿಸ್ ಫೈರ್ ಆಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಲಿಗೆ ತಗುಲಿದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರೂಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮವಾಸ್ ಹೊಸಮನಿ ಗಾಯಗೊಂಡ ಅಧ್ಯಕ್ಷೆ. ಒಂದು ಗಾಳಿಯಲ್ಲಿ ಗುಂಡು ಮತ್ತೊಂದು ಮಿಸ್ ಫೈರ್ ಆಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೊಣಕಾಲಿಗೆ ತಗುಲಿದ್ದು ಅಧ್ಯಕ್ಷೆ ಸೋಮವ್ವ ಹೊಸಮನಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಶಸ್ತ್ರಚಿಕಿತ್ಸೆ ಮಾಡಿ ಗುಂಡು ಹೊರ ತೆಗೆಯಲಾಗಿದೆ. ಇನ್ನು ಆರೋಗ್ಯವಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೋಮವ್ವ ಹೊಸಮನಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಆಕಸ್ಮಿಕವಾಗಿ ಗುಂಡು ಕಾಲಿಗೆ ತಗುಲಿದೆ, ಯಾವುದೇ ದ್ವೇಷವಿಲ್ಲ, ಗುಂಡು ಹಾರಿಸಿದ ವ್ಯಕ್ತಿಯು ನನಗೆ ಮಗನಿದ್ದಂತೆ ಎಂದು ಹೇಳಿದ್ದಾರೆ. ಎಲ್ಲ ಟಿವಿನಿಂದ ಬಿಡುಗು ಅವಶ್ಯಕತೆ ಇಲ್ಲ. ನಮ್ಮ ಮ್ಯಾಗ ಅವ್ರು ದುರುದ್ದೇಶ ಇಟ್ಕೊಂಡಿಲ್ಲ. ಅವರು ನನ್ನ ಮಕ್ಕಳಿಗೆ ಅಚಾನಿ ಒಟ್ಟ ಆಗ್ಯಾದ್ರಿ. ಹಿಂಗೆ ಮಾಡಿ ಮ್ಯಾಗ ಹ್ಯಾಂಗ್ ಮಾಡಿ ಹೋಗ್ಯಾರಿ. ಮಾಡೋದಾಗ ಅದು ಹೋಳಾಗಿ ಸೈಡ್ ಹೋಗ್ಯಾದ. ಅವರೇ ನಮ್ಮ ಮ್ಯಾಗ ದುರುದ್ದೇಶ ಇಟ್ಕೊಂಡು ಅವ್ರು ಮಾಡಬೇಕು, ನಾನು ಕೊಲ್ಲಬೇಕಂತಲೇ ನಾವು ಮಾಡಿದ್ರಿ. ಅವರು ನನ್ನ ಮಕ್ಕಳೇರ, ಎಲ್ಲರೂ ನನ್ನ ಮಕ್ಕಳಿಗಾರ. ಅಕಸ್ಮಾತ್ ನಾವು ಡಿಜ ಹಿಡಿದು ಹಾರಿಸಿಗತ್ತಿದ ಹಾರಿಸೋ ಮುಂದಾಗ ಆಗ್ಯಾದ. ಅದ್ರ ಬಿಟ್ಟು ಮತ್ತೊಂದು ಏನು ಇದ್ರಿ ಅದು ಈ ಟಿವಿನ್ಯಾಗ ಬಿಡು ಅವಶ್ಯಕತೆನೂ ಇಲ್ರಿ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುತ್ರ ಶಿವಾನಂದ್ ಮಾತನಾಡಿ, ನಮ್ಮ ತಾಯಿ ಆರೋಗ್ಯವಂತರಾಗಿದ್ದಾರೆ. ಧ್ವಜಾರೋಹಣ ಬಳಿಕ ಗ್ರಾಮದ ಮಲ್ಲಿಕಾರ್ಜುನ್ ಗಿನ್ನಿ ಅವರು ಗುಂಡು ಹಾರಿಸಿದ್ದಾರೆ. ಇಲ್ಲಿ ಯಾವುದೇ ದ್ವೇಷವಿಲ್ಲ ಎಂದಿದ್ದಾರೆ. ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿದೆ ಎಂದಿದ್ದಾರೆ. ನಮ್ಮೂರ ಮಲ್ಲು ಅಂತ್ರಿ. ಮಲ್ಲು ಗಿನ್ನಿ ಅಂತೇಳ್ರಿ. ಏನದ ಸರ್ ಕೆಲಸ ಅವ್ರೇನು ಫೈನಾನ್ಸ್ ಮಾಡ್ತಾರೆ. ಅಂದ್ರೆ ಪ್ರತಿ ಸಲ ಧ್ವಜಾರೋಹಣ ಮಾಡ್ತಾರೆ, ಹೆಂಗೆ ಫಸ್ಟ್ ಟೈಮ್ ಆಗಿದ್ದ? ಪ್ರತಿ ಸಲ ಮಾಡ್ತಾರೆ ರೀ. ಈ ವರ್ಷನೂ ಮಾಡೋ ಹಂಗೆ ಕಲ್ಸಿ. ಅಂದ್ರೆ ಅದು ಆ ರೀತಿ ರೂಢಿ ಅದಂತ ನಿಮ್ಮ ಕಡೆ ಗ್ರಾಮ ಪಂಚಾಯತಿ ಒಳಗೆ ಧ್ವಜಾರೋಹಣ ಮಾಡೋ ಒಳಗೆ ಮೇಲೆ ಹಾರಿಸ್ತಾರೆ ರೀ. ಒಂದು ವಾಲಿಕರ್ ಅಂತ ಮಾಡ್ತಾರಲ್ಲ ಏನ್ರಿ, ಅವ್ರ ಪದ್ಧತಿಯನ್ನು ಮೇಲೆ ಹಾರಿಸ್ತಾರೆ ರೀ. ಇದು ಸರಿ ಅದು ಏನೋ ಮಾಡ್ಲಿಕ್ಕೆ ಹೋಗಿ ಅಕಸ್ಮಾತ್ ಆಗ್ಯದ ರೀ. ಅದೇನು ಪರ್ಮಿಷನ್ ಇದೆ ಹೆಂಗೆ ಸರ್? ಅದನ್ನ ಪರ್ಮಿಷನ್ ಐತಿ. ಪರ್ಮಿಷನ್ ಅವ್ರ ಬಗ್ಗೆ ಮಲ್ಲಿಕಾರ್ಜುನ ಈಗ ಹೆಂಗೆ ಅದಾರ ನಿಮ್ಮ ತಾಯಿ? ಆರಾಮದಾರ ರೀ. ಅದು ಇದು ಗೋಳೆ ತೆಗೆದಿದ್ದೀವಿ ರೀ, ಕಮ್ಮಿ ಆಗೈತೆ. ಅದು ಹೋಗಿತ್ತು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.